ವೆಲ್ಕಮ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ಡೈಲಿ ವ್ಲಾಗ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆ ಎದ್ದು ಬಾಗಿಲು ತೊಳೆದಾದ್ಮೇಲೆ ರಂಗೋಲಿ ಹಾಕಿದೆ. ರಂಗೋಲಿ ಹಾಕಿ ಅಲ್ಲಿಂದ ಬಂದು ಪಾಪುಗೆ ಸ್ನಾನ ಮಾಡಿಸಿ ಅವನಿಗೆ ರೆಡಿ ಮಾಡಿ ಅವನ ಸ್ಕೂಲಿಗೆ ಕಳಿಸ್ದೆ. ಸ್ಕೂಲಿಗೆ ಕಳಿಸಿ ಮಿಕ್ಕವರಿಗೆಲ್ಲ ದೋಸೆ ಹಾಕಿ ಚಟ್ನಿ ಮಾಡಿ ಅವರಿಗೆ ತಿಂಡಿ ಕೊಟ್ಟೆ. ತಿಂಡಿ ಕೊಟ್ಟಾದ್ಮೇಲೆ ನಾನು ಕೂಡ ತಿಂಡಿ ತಿಂದ್ಬಿಟ್ಟು ಇವತ್ತು ಮಂತ್ರಾಲಯಕ್ಕೆ ಹೋಗ್ತಿದ್ವಿ. ಹಾಗಾಗಿ ಮಂತ್ರಾಲಯಕ್ಕೆ ಹೋಗೋಗೆ ಪ್ರಿಪ್ರೇಷನ್ ಮಾಡ್ಕೋಬೇಕಿತ್ತು. ಹಾಗಾಗಿ ಸ್ವಲ್ಪ ಕೆಲಸ ಇತ್ತು. ನನ್ನ ಮಗಳು ಕಾಫಿ ಮಾಡಿಕೊಟ್ಲು. ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತಾ ಏನೇ ಆಗಲಿ ಎಷ್ಟೇ ಕೆಲಸ ಇದ್ರೂ ಧಾರಾವಾಹಿ ನೋಡೋದು ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ. ಹಾಗಾಗಿ ಜಿಯೋ ಹಾಟ್‌ಸ್ಟಾರ್ ಹಾಕೊಂಡು ಎಲ್ಲ ಧಾರಾವಾಹಿನೂ ಸ್ವಲ್ಪ ನೋಡೋಷ್ಟೊತ್ತಿಗೆ ಮಧ್ಯಾಹ್ನ 2 ಗಂಟೆ ಹಾಗೆ ಹೋಯ್ತು. ಪಾಪು ಕೂಡ ಸ್ಕೂಲಿಂದ ಬಂದಮೇಲೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಅವನ್ನ ಫ್ರೆಶ್ ಅಪ್ ಮಾಡಿಸಿ ಅಲ್ಲಿಂದ ಅವನಿಗೆ ಊಟ ಮಾಡಿಸಿ ನಾವು ಊಟ ಮಾಡಿ ಅಲ್ಲಿಂದ ಮತ್ತೆ ಊಟ ಆದಮೇಲೆ ನಮ್ಮ ಮಗಳು ಮನೆಯೆಲ್ಲ ಒರೆಸಿದ್ಲು. ನಾನು ಹೋಗಿ ಮೇಲ್ಗಡೆ ಇದ್ದಿದ್ದ ಬಟ್ಟೆ ಎಲ್ಲ ತಗೊಬಂದು ಮಡ್ಚಿಟ್ಟೆ. ಫ್ರೆಶ್ ಅಪ್ ಆಗಿ ಪ್ಯಾಕಿಂಗ್ ಮಾಡಿದ್ವಿ. ಪ್ಯಾಕಿಂಗ್ ಎಲ್ಲ ಕ್ಲಿಯರ್ ಆದಮೇಲೆ ದೇವ್ರ ಮನೆ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡ್ವಿ. ಹೂವೆಲ್ಲ ಇಟ್ಟು ದೇವ್ರ ಫೋಟೋಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ನಿಧಾನವಾಗಿ. ನನಗೆ ಸ್ವಲ್ಪ ಟೈಮ್ ಬೇಕು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ನನಗೆ ಬೇಗ ಮಾಡೋಕ್ಕಾಗಲ್ಲ. ಕಮ್ಮಿ ಅಂದರೂ 1 ಅವರ್ ಅಂತೂ ಬೇಕೇ ಬೇಕು ನನಗೆ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋಕ್ಕೆ. ನಾನು ದೇವ್ರ ಮನೆ ರೆಡಿ ಮಾಡ್ಕೊತಾ ಇರುವಾಗಲೇ ನನ್ನ ಮಗಳು ಹೊಸ್ಲಿಗೆಲ್ಲ ರೆಡಿ ಮಾಡ್ಕೊಟ್ಮೇಲೆ ನಾನು ಪೂಜೆ ಮಾಡಿದೆ. ಪೂಜೆ ಎಲ್ಲ ಮುಗಿಸಿ ಆರಾಮಾಗಿ ಒಂದು 10 ನಿಮಿಷ ಕುತ್ಕೊಂಡ್ವಿ. 10 ನಿಮಿಷ ಕುತ್ಕೊಂಡ್ಮೇಲೆ ಟೀ ಮಾಡ್ಕೊಬಂದ್ಲು, ಕುಡಿದ್ವಿ. ಟೀ ಕುಡ್ದಾದ್ಮೇಲೆ ಟೈಮ್ ಆಗೋಗಿತ್ತು. ಸರಿ ಅಡುಗೆ ಮಾಡೋದು ಬೇಡ, ಹೋಗೋ ದಾರಿಲಿ ಹೋಟೆಲಲ್ಲಿ ತಗೊಳ್ಳೋಣ ಅಂತ ಅನ್ಕೊಂಡು ರೆಡಿ ಆದ್ವಿ. ರೆಡಿಯಾಗಿ ಕ್ಯಾಬ್ ಬುಕ್ ಮಾಡಿದ್ವಿ. ಬಸ್ ಇದ್ದಿದ್ದು ಮೆಜೆಸ್ಟಿಕಲ್ಲಿ. ಸೊ ನಾವು ಇಲ್ಲಿಂದ ಹೋಗ್ಬೇಕು ಅಂದರೆ 1 ಅವರ್ ಆದರೂ ಬೇಕು. ಕೆಲವೊಂದು ಟೈಮಲ್ಲಿ 1 ಅವರ್ ಕೂಡ ಸಾಕಾಗಲ್ಲ. 1 ಅವರ್ಗಿಂತ ಜಾಸ್ತಿನೇ ಆಗುತ್ತೆ. ಯಾಕೆಂದ್ರೆ ತುಂಬಾ ಟ್ರಾಫಿಕ್ ಇರುತ್ತೆ. ಅದಕ್ಕೇನೆ ನಾವು ಸ್ವಲ್ಪ ಬೇಗ ಮನೆ ಬಿಟ್ವಿ. ಹೋಗೋ ದಾರಿನಲ್ಲಿ ಊಟನೂ ಕೂಡ ಪಾರ್ಸಲ್ ತಗೊಂಡ್ವಿ. ಪಾರ್ಸಲ್ ತಗೊಂಡು ರೀಚ್ ಆದಾಗ ನಾವು 9:45 ಆಗಿತ್ತು. ಸೊ ಇನ್ನ ಹೋಗಿ 15 ನಿಮಿಷಕ್ಕೇನೆ ಬಸ್ ಕೂಡ ಬಂತು. ಬಸ್ಗೆ ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಬಸ್ ಹತ್ತಷ್ಟರಲ್ಲಿ 10 ಆಯ್ತು. ಬಸ್ಸಲ್ಲೇ ಊಟ ಕೂಡ ಮಾಡಿದ್ವಿ. ಊಟ ಮಾಡಿಕೊಂಡು ಬಸ್ಸು ಹೊರಡೋಷ್ಟೊತ್ತಿಗೆ 10:30 ಆಯ್ತು. ಅಲ್ಲಿಂದ ಬಸ್ಸು ಮಂತ್ರಾಲಯ ರೀಚ್ ಆಗೋಷ್ಟೊತ್ತಿಗೆ ಬೆಳಗಿನ ಜಾವ 5 ಗಂಟೆ 5:30 ಆಗಿತ್ತು. ಅಲ್ಲಿಂದ ನಾವು ಮಠದ ರೂಮ್ ಹತ್ರ ಹೋದ್ವಿ. ನಮ್ಗೆ ಯಾವಾಗೂ ಮಠದ ರೂಮ್ ಹತ್ರನೇ ರೂಮ್ ಸಿಗುತ್ತೆ. ಹಂಗಾಗಿ ನಾವು ಅಲ್ಲಿ ವೆಯ್ಟ್ ಮಾಡಿ ಆದ್ರೂ ಪರವಾಗಿಲ್ಲ, ನಾವು ಅಲ್ಲೇ ತಗೋತೀವಿ. ಸೊ ಮಠದ ರೂಮ್ ಹತ್ರ ಹೋಗಿ ರೂಮ್ ತಗೊಂಡ್ವಿ. ಈ ವಿಡಿಯೋನ ನಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.